ನಮಸ್ಕಾರ. ಇಲ್ಲಿ 10ನೇ ತರಗತಿಯ ಪ್ರಥಮ ಗದ್ಯ ಭಾಗ ಯುದ್ಧ. ಯುದ್ಧ ನಾವು ಬಹಳ ಪೂರ್ವದಿಂದಲೂ ಕೂಡ ಈ ಯುದ್ಧದ ಸನ್ನಿವೇಶಗಳನ್ನು ಚಾನಲ್ಗಳಲ್ಲಿ ಟಿವಿಗಳಲ್ಲಿ ನೋಡ್ತಾ ಇದ್ವಿ, ಕೇಳ್ತಾ ಇದ್ವಿ. ಯುದ್ಧ ಯಾರನ್ನೂ ಕೂಡ ಬಿಟ್ಟಿಲ್ಲ. ಸಾಮಾನ್ಯವಾಗಿ ಸಣ್ಣ ಒಂದು ಮನೆತನದಿಂದ ಹಿಡಿದು ದೊಡ್ಡ ಮನೆತನದವರೆಗೂ ಕೂಡ ಯುದ್ಧ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಗಳ ಜೀವನದಲ್ಲಿ ಇದೊಂದು ಕಹಿಯಾದ ಘಟನೆ ಆಗಿರುತ್ತೆ. ಹಾಗಾದ್ರೆ ಯುದ್ಧ ಅಂತಕ್ಕಂಥ ಈ ಒಂದು ಪದದಲ್ಲಿ ನೋಡೋದಕ್ಕೆ 2 ಅಕ್ಷರ ಇರ್ಬೋದು ಯುದ್ಧ ಅನ್ನೋದು. ಆದರೆ ಯುದ್ಧ ಅಂತಕ್ಕಂಥ ಈ 2 ಅಕ್ಷರದ ಪರಿಣಾಮ ಮಾತ್ರ ಬಹಳ ದೊಡ್ಡದು ಹಾಗೂ ಬಹಳ ವಿಷಾದನೀಯವಾಗಿರ್ತಕ್ಕಂಥ ಒಂದು ಪರಿಣಾಮಗಳು ಕೇಳಿದ್ರೆ ಜೀವನದಲ್ಲಿ ಯಾವ ಶತ್ರುವು ಕೂಡ ಅದು ಬರಬಾರದು. ಹಾಗಾಗಿ ಯುದ್ಧ ಗದ್ಯ ಭಾಗ ಅಂತಕ್ಕಂಥದ್ದು ನಮ್ಮ ಕನ್ನಡ ಸಾಹಿತ್ಯ ಇತಿಹಾಸವನ್ನು ನೋಡಿದಾಗ ಅದರಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಸಣ್ಣ ಕಥೆಗಳು ಅಂತಕ್ಕಂಥ ಒಂದು ಭಾಗವು ಕೂಡ, ಸಣ್ಣ ಕಥೆಗಳು ಅಂತಕ್ಕಂಥ ಒಂದು ಕನ್ನಡ ಸಾಹಿತ್ಯದ ಪ್ರಕಾರಗಳಲ್ಲಿ ಇದು ಕೂಡ ಒಂದು. ಈ ಹೊಸ ಕನ್ನಡದ ಸಾಹಿತ್ಯದ ಜನಪ್ರಿಯ ಪ್ರಕಾರಗಳಲ್ಲಿ ಒಂದಾಗಿರ್ತಕ್ಕಂಥ ಈ ಸಣ್ಣ ಕಥೆ, ಅಂದ್ರೆ ಸಣ್ಣ ಕಥೆಗಳ ಒಂದು ಭಾಗವಾಗಿರ್ತಕ್ಕಂತಹ ಕಥಾ ಸಂಗ್ರಹವಾಗಿರ್ತಕ್ಕಂತಹ ಈ ಕವಯಿತ್ರಿ ನಮ್ಮ ಸಾರಾ ಅಬೂಬಕರ್ ಅವರು ಬರೆದಿರ್ತಕ್ಕಂತಹ ಚಪ್ಪಲಿಗಳು ಅಂತಕ್ಕಂಥ ಒಂದು ಕಥಾ ಸಂಕಲನದಲ್ಲಿ ಇದನ್ನ ಆಯ್ಕೆ ಮಾಡಿಕೊಂಡಾಗಿದೆ. ಈಗ ನಾವು ಯುದ್ಧ ಪಾಠಕ್ಕೆ ಬರುವುದಕ್ಕಿಂತ ಮೊದಲು ಸಾರಾ ಅಬೂಬಕರ್, ಲೇಖಕಿಯಾಗಿರ್ತಕ್ಕಂಥ ಸಾರಾ ಅಬೂಬಕರ್ ಅವರ ಪರಿಚಯವನ್ನು ಮಾಡಿಕೊಳ್ಳೋಣ. ಸಾರಾ ಅಬೂಬಕರ್ ಇವರು ಜೂನ್ 30, 1936ರಲ್ಲಿ ಜನಿಸ್ತಾರೆ. ಇವರ ಸ್ಥಳ ಕಾಸರಗೋಡಿನ ಚಂದ್ರಗಿರಿ ತೀರದ ಒಂದು ಕುಗ್ರಾಮದಲ್ಲಿ ಜನಿಸಿರ್ತಕ್ಕಂಥ ಕವಯಿತ್ರಿ, ಲೇಖಕಿ, ಸಾಹಿತಿ. ಸಣ್ಣ ಕಥೆಗಳಲ್ಲೇ ಕನ್ನಡ ಸಾಹಿತ್ಯದಲ್ಲಿ ಸಣ್ಣ ಕಥೆಗಳ ಹಲವಾರು ಜನ ಸಣ್ಣ ಕಥೆಗಳನ್ನು ರಚನೆ ಮಾಡಿರ್ತಕ್ಕಂಥ ಸಾಹಿತಿಗಳನ್ನು ನಾವು ಕಾಣಬಹುದು. ಪ್ರಮುಖರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, UR ಅನಂತಮೂರ್ತಿ, P ಲಂಕೇಶ್, ಚದುರಂಗ, ಅನುಪಮ ನಿರಂಜನ್, ವೈದೇಹಿ, ಯಶವಂತ ಚಿತ್ತಾಲ, ಪೂರ್ಣಚಂದ್ರ ತೇಜಸ್ವಿ, ಅಮರೇಶ ನುಗಡೋಣಿ. ಅವರ ಸಾಲಿನಲ್ಲಿ ಈ ಸಾರಾ ಅಬೂಬಕರ್ ಅವರು ಕೂಡ ಹೇಳ್ತಾರೆ. ನಾವು ಈ ಸಣ್ಣ ಕಥೆಗೆ ವಿಷಯಗಳು ಅಂತಂದ್ರೆ ಸಮಾಜದಲ್ಲಿ ಬರ್ತಕ್ಕಂತಹ ಏಳು ಬೀಳುಗಳು, ಜನರ ಬದುಕು ಬವಣೆಗಳು, ಜನರ ನೋವು ನಲಿವುಗಳು, ಕ್ರೌರ್ಯ ಮತ್ತೆ ಶಾಂತಿ, ದೈನಂದಿನ ಹೋರಾಟಗಳು, ಜೀವನದ ಪ್ರಮುಖ ಸವಾಲುಗಳು ಇತ್ಯಾದಿ ಅಂಶಗಳೆಲ್ಲವೂ ಕೂಡ ಈ ಯುದ್ಧಕ್ಕೆ ಕಾರಣ ಆಗ್ತಿದ್ದಾರೆ. ಹಾಗಾದ್ರೆ ಈ ಯುದ್ಧ ಅಂತಕ್ಕಂಥ ಈ ಒಂದು ಪಾಠದಲ್ಲಿ ನಾವು ನೋಡೋದು ಏನಪ್ಪಾ ಅಂತಂದ್ರೆ ಪ್ರಮುಖವಾಗಿ ಈ ಸಾರಾ ಅಬೂಬಕರ್ ಇವರ ಒಂದು ಸಂಕ್ಷಿಪ್ತ ಪರಿಚಯದಲ್ಲಿ ಕೃತಿಗಳು ಯಾವ್ಯಾವ ಬಂದಿದ್ದಾರೆ ಅಂತಂದ್ರೆ ಇವರು ಕದನ ವಿರಾಮ, ಚಪ್ಪಲಿಗಳು, ಮತ್ತೆ ಇವರು ಬರೆದಿರ್ತಕ್ಕಂಥ ಇನ್ನೂ ಹಲವಾರು ಕೃತಿಗಳನ್ನು ನಾವು ಕಾಣಬಹುದಾಗಿದೆ. ಚಂದ್ರಗಿರಿಯ ತೀರದಲ್ಲಿ, ಸಹನ, ವಜ್ರಗಳು, ಸುಳಿಯಲ್ಲಿ ಸಿಕ್ಕವರು, ತಳವಡದ ದೋಣಿಯಲ್ಲಿ, ಇವೆಲ್ಲ ಕಾದಂಬರಿಗಳು, ಅವರು ಬರೆದಿರ್ತಕ್ಕಂಥ ಕಾದಂಬರಿಗಳು. ಇನ್ನು ಚಪ್ಪಲಿಗಳು, ಕೆಡ್ಡ, ಹುಟ್ಟಿದ ಕೂಸು, ಪಯಣ, ಇವು ಕಥಾ ಸಂಕಲನಗಳು. ನಾನು ಆಗ್ಲೇ ಹೇಳಿದೆ, ಕಥಾ ಸಂಕಲನಗಳು ಅಂತಂದ್ರೆ ಕಥೆಗಳ ಸಂಗ್ರಹ, ಹಲವಾರು ಕಥೆಗಳನ್ನ ಸಂಗ್ರಹ ಮಾಡಿ ಸಣ್ಣ ಸಣ್ಣ ಕಥೆಗಳನ್ನ ಸೇರಿಸಿ ಒಂದು ಪುಸ್ತಕವನ್ನು ಬರೆದ್ರೆ ಅದು ಕಥಾ ಸಂಗ್ರಹ ಆಗುತ್ತೆ. ಹಾಗೇನೆ ಈ ಎಲ್ಲ ಇವರ ಒಂದು ಸಾಹಿತ್ಯ ಕೃಷಿಗೆ ಸಿಕ್ಕಿರ್ತಕ್ಕಂತಹ ಒಂದು ಪ್ರಶಸ್ತಿ ಅಂತಂದ್ರೆ ಇವರಿಗೆ ನೃಪತುಂಗ ಪ್ರಶಸ್ತಿ ಸಿಕ್ಕಿದೆ. ಸಾರಾ ಅಬೂಬಕರ್ ಇವರಿಗೆ ಇವರ ಒಂದು ಸಾಹಿತ್ಯ ಕೃಷಿಗೆ ನೃಪತುಂಗ ಪ್ರಶಸ್ತಿ ಸಿಕ್ಕಿದೆ. ಇದರ ಜೊತೆಯಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಂತಕ್ಕಂಥ ಪ್ರಶಸ್ತಿ ಕೂಡ ಇವರಿಗೆ ಸಿಕ್ಕಿದೆ. ಹಾಗೇನೆ ನಾವು ಈ ಯುದ್ಧ ಪಾಠವನ್ನ ಸಾರಾ ಅಬೂಬಕರ್ ಅವರು ಬರೆದಿರ್ತಕ್ಕಂತಹ
ಚೆಪ್ಪಲಿಗಳು ಅನ್ನುವ ಕಥಾ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಹಾಗೆಯೇ ಈ ಒಂದು ಪಾಠದ ಆಶಯ ಭಾವ ಏನಪ್ಪಾ ಅಂತಂದ್ರೆ, ಈ ಯುದ್ಧ ಪಾಠ ಅಂತಕ್ಕಂಥದ್ದಲ್ಲಿ ಯುದ್ಧ ಎರಡು ದೇಶಗಳ ನಡುವೆ ನಡೀತಾ ಇದೆ. ದೇಶದ ಗಡಿ ಭಾಗದಲ್ಲಿ ಸಮುದ್ರದ ಮೇಲಿನ ಆಕಾಶದಲ್ಲಿ ಹಾರಾಡುತ್ತಿದ್ದಂತಹ ಒಂದು ಯುದ್ಧ ವಿಮಾನ, ಆ ಒಂದು ಯುದ್ಧ ವಿಮಾನದ ಒಂದು ವೈಮಾನಿಕ ಸಮೀಕ್ಷೆ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಶತ್ರು ರಾಷ್ಟ್ರದವರು ಆ ಯುದ್ಧ ವಿಮಾನವನ್ನ ಹೊಡೆದುರುಳಿಸ್ತಾರೆ. ಆಗ ಆ ಯುದ್ಧ ವಿಮಾನದಲ್ಲಿ ಇದ್ದಂತಹ ಒಬ್ಬ ಪೈಲಟ್ ಮತ್ತೆ ಒಬ್ಬ ವೈದ್ಯ, ಆ ಚಿತ್ರಗೊಂಡಂತಹ ವಿಮಾನ ಏನಾಗುತ್ತೆ ಅವರು ಆ ಡಾಕ್ಟರ್ ರಾಹಿಲ ಅಂತಕ್ಕಂಥ ವೈದ್ಯರು ಹೇಗೋ ರಕ್ಷಣೆ ಮಾಡಿಕೊಂಡು ಬಂದು ಶತ್ರು ದೇಶದ ಒಬ್ಬ ಕಷ್ಟದಲ್ಲಿರ್ತಕ್ಕಂಥ ಒಬ್ಬ ಮಹಿಳೆಗೆ ಅವ್ರು ಯಾವ ರೀತಿ ಸಹಾಯ ಮಾಡಿದ್ರು ಅನ್ನೋದನ್ನ ಹಾಗೂ ಮಾನವೀಯತೆ ಯಾವ ರೀತಿ ಮೆರೆದ್ರು ಅನ್ನೋದನ್ನ ನಾವು ಯುದ್ಧ ಪಾಠದಲ್ಲಿ ತಿಳ್ಕೊಳ್ಬೋದಾಗಿದೆ. ಇದು ಯುದ್ಧ ಪಾಠದ ಒಂದು ಪ್ರಮುಖವಾದಂತಹ ಒಂದು ಆಶಯ ಭಾವ. ಈಗ ಮುಂದುವರೆದಂತೆ ನಾವು ಪಾಠಕ್ಕೆ ಬರೋದಾದ್ರೆ, ನಿಮಗೆ ಇಲ್ಲಿ ಕಾಣ್ತಾ ಇದೆ, ಇಲ್ಲೊಂದು ಸಣ್ಣದಾಗಿರ್ತಕ್ಕಂಥ ಒಂದು ನಕ್ಷೆಯನ್ನ ಹಾಕಿದ್ದೀನಿ ನಾನು. ಈ ನಕ್ಷೆಯಲ್ಲಿ ನಾವು ಗಮನಿಸಿದಾಗ ನೀವು ಕಾಣಬಹುದು, ಇಲ್ಲಿ ಈ ನಕ್ಷೆಯಲ್ಲಿ ಯುದ್ಧ ಅಂತಕ್ಕಂಥ ಒಂದು ಶಬ್ದವನ್ನು ನಾವಿಲ್ಲಿ ಬರೆದಿದೆ. ಈ ಯುದ್ಧ ಪಾಠದಲ್ಲಿ ಈ 8 ಅಂಶಗಳನ್ನು ನಾವು ಕಾಣಬಹುದಾಗಿದೆ. ಮೊದಲನೇದಾಗಿ ಇತಿಹಾಸ. ಹಾಗಾಗಿ ಯುದ್ಧದ ಇತಿಹಾಸ ಏನು ನೋಡೋಣ ನಾವು. ಯುದ್ಧ ಅಂತಂದ ತಕ್ಷಣ ಅದು ಈಗ ನಿನ್ನೆ ಮೊನ್ನೆ ನಡೆದಂತಹ ಒಂದು ಸಂಘರ್ಷ ಅಲ್ಲ. ನೋಡೋದಕ್ಕೆ ಇದು 2 ಅಕ್ಷರ ಇದೆ ಯುದ್ಧ ಅಂತಕ್ಕಂಥದ್ದು. ಆದ್ರೆ ಇದರ ಒಂದು ಅರ್ಥವನ್ನು ನಾವು ನೋಡಿದಾಗ ಸಂಘರ್ಷ, ಜಗಳ, ಗುದ್ದಾಟ, ಹೀಗೆ ನಾವೆಲ್ಲ ಅರ್ಥೈಸಬಹುದಾಗಿದೆ. ಆದ್ರೆ ಯುದ್ಧದ ಒಂದು ಇತಿಹಾಸವನ್ನು ನೋಡಿದಾಗ ರಾಮಾಯಣ ಮಹಾಭಾರತ ಕಾಲದಿಂದಲೂ ಸಹ ಈ ಯುದ್ಧ ಅಂತಕ್ಕಂಥದ್ದು ನಡೀತಾ ಇದೆ. ರಾಮಾಯಣದಲ್ಲಿ ಶ್ರೀರಾಮಚಂದ್ರ ಹಾಗೂ ರಾವಣಾಸುರ ಇವರ ನಡುವೆ ನಡೆದಂತಹ ಯುದ್ಧ ಎಷ್ಟೋ ಸೈನಿಕರನ್ನ ನಾಶ ಮಾಡಿದೆ. ಹಾಗೆ ನಾವು ಮಹಾಭಾರತಕ್ಕೆ ಬಂದಾಗ ಮಹಾಭಾರತ ಕಥೆಯಲ್ಲಿ ಕೂಡ ಮಹಾಭಾರತದ ಕೃತಿಯನ್ನು ನಾವು ಗಮನಿಸಿದಾಗ ಕುರುಕ್ಷೇತ್ರ ಯುದ್ಧ ಅಂತಕ್ಕಂಥದ್ದು ಸುಮಾರು 18 ಅಕ್ಷೋಹಿಣಿ ಸೈನ್ಯವನ್ನ ಕೊನೆಗಾಣಿಸುವುದರೊಳಗೆ ಯುದ್ಧ ಅಂತಕ್ಕಂಥದ್ದು ಪರಿಸಮಾಪ್ತಿ ಆಯಿತು ಅಂತಂದೇಳಿ ಕೇಳಿ. ಅದೇ ರೀತಿ ನಾವು ಯುದ್ಧವನ್ನ ನಾವು ಇನ್ನೂ ಮುಂದುವರೆದಾಗ ಪ್ರಸ್ತುತ ಈ ಸನ್ನಿವೇಶದಲ್ಲಿ ನೀವು ನೋಡ್ತಾ ಇರಬಹುದು, ನಮ್ಮ ಭಾರತದ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಅಕ್ಕಪಕ್ಕದ ದೇಶಗಳು ನಮ್ಮ ಭಾರತದ ಮೇಲೆ ಈ ಶೀತಲ ಸಮರದ ರೀತಿಯಲ್ಲಿ ಯುದ್ಧಕ್ಕೆ ಆಹ್ವಾನವನ್ನು ನೀಡುವ ರೀತಿಯಲ್ಲಿ ಕಾದು ಕುಳಿತಿರ್ತಕ್ಕಂಥದ್ದನ್ನು ಕಾಣಬಹುದು. ಉದಾಹರಣೆಗೆ ಈ ಕಡೆ ಪಾಕಿಸ್ತಾನ, ಆ ಕಡೆ ಚೀನಾ, ನೇಪಾಳ, ಹೀಗೆ ಅಕ್ಕಪಕ್ಕದ ದೇಶಗಳು ಕೂಡ ಭಾರತ ದೇಶವನ್ನ ಮುತ್ತಿಗೆ ಹಾಕುವ ಸಲುವಾಗಿ ಕಾದು ಕುಳಿತಿರ್ತಕ್ಕಂಥದ್ದನ್ನು ಕಾಣಬಹುದು. ಇದು ಪ್ರಸ್ತುತ ಸನ್ನಿವೇಶ ಆಗಿದೆ. ಈ ಪ್ರಸ್ತುತ ಸನ್ನಿವೇಶವನ್ನು ನಾವು ಗಮನಿಸ್ತಾ ಹೋದ್ರೆ ಜಾಗತಿಕ ಯುದ್ಧಗಳು ಕೂಡ ನಾವು ಕಾಣಬಹುದಾಗಿದೆ. 1ನೇ ಮಹಾಯುದ್ಧ ನಡೀತು, 2ನೇ ಮಹಾಯುದ್ಧ ನಡೀತು. ಈಗ ಒಂದು ಸಣ್ಣ ಉದಾಹರಣೆ ಹೇಳ್ತಿದ್ದೀನಿ ಕೇಳಿ. ಜಪಾನ್ನಲ್ಲಿ ಹಿರೋಶಿಮಾ ನಾಗಸಾಕಿ ಅಂತಕ್ಕಂಥ ಸ್ಥಳದಲ್ಲಿ 2 ಬಾಂಬ್ಗಳನ್ನು ಹಾಕಿದಾಗ ಆ ಜಪಾನ್ ಅಂತಕ್ಕಂಥದ್ದು ಸುಮಾರು 25 ವರ್ಷಗಳ ಕಾಲ ಒಂದು ನೆಲೆಯನ್ನ ಕಟ್ಕೊಳ್ಳೋದಕ್ಕೆ ಸಾಕಾಗ್ತದೆ. ಅಂದ್ರೆ ಈಗಲೂ ಸಹ ಆ ಯುದ್ಧದ ದುಷ್ಪರಿಣಾಮವನ್ನು ಅಲ್ಲಿನ ಜನ ಈಗಲೂ ಎದುರಿಸ್ತಾ ಇದ್ದಾರೆ. ಹಾಗಾಗಿ ಪ್ರಸ್ತುತ ನಾವು ಈಗಿನ ಸನ್ನಿವೇಶ ನೋಡ್ತಿದ್ರೆ ಈ ಶೀತಲ ಸಮರಗಳು ನಡೀತಾನೆ ಇರುತ್ತೆ. ಇದೆಲ್ಲವರ ಜೊತೆಯಲ್ಲಿ ನಾವು ಈ ಯುದ್ಧ ಪಾಠದಲ್ಲಿ ಬರ್ತಕ್ಕಂತಹ ಈ ಒಂದು ಯುದ್ಧಕ್ಕೆ ಕಾರಣಗಳೇನು ಅನ್ನೋದನ್ನ ನಾವು ನೋಡಿದಾಗ ಪ್ರಮುಖವಾಗಿ ಈ ಎಲ್ಲ ಸನ್ನಿವೇಶಗಳನ್ನು ಗಮನಿಸಿದಾಗ ಎರಡನೇದಾಗಿ ಕಾರಣಗಳು ಬರ್ತವೆ. ಹಾಗಾಗಿ ಯುದ್ಧಕ್ಕೆ ಕಾರಣಗಳೇನು ಅಂತ ನೋಡಿದಾಗ ಸಾಮ್ರಾಜ್ಯ ವಿಸ್ತರಣೆ ಮತ್ತೆ ಆಸೆ, ಲೋಭ. ಮನುಷ್ಯನಿಗೆ ಬಹಳ ಆಸೆ ಇದೆ. ಹಾಗಾಗಿ ತನ್ನ ಜಾಗವನ್ನ ಇನ್ನೂ ಒತ್ತುವರಿ ಮಾಡಿಕೊಂಡು ಕಟ್ಟಿಕೊಳ್ತಕ್ಕಂಥದ್ದನ್ನ, ಮನೆಗಳನ್ನು ಕಟ್ತಕ್ಕಂಥದ್ದಾಗಿದೆ ಅಥವಾ ಜಮೀನನ್ನ
ಒತ್ತುವರಿ ಮಾಡ್ತಕ್ಕಂಥದ್ದಾಗಲಿ, ಕೆರೆ ಒತ್ತುವರಿ ಮಾಡ್ತಕ್ಕಂಥದ್ದು ನಾವೆಲ್ಲ ಕೇಳ್ತಾ ಇದ್ದೀವಿ. ಇದು ಕೂಡ ಒಂದು ಯುದ್ಧಕ್ಕೆ ಕಾರಣ ಆಗ್ಬೋದು. ಹಾಗೆ ಕೌಟುಂಬಿಕ ಕಲಹಗಳು, ಮತ್ತೆ ದ್ವೇಷ ಸಾಧನೆ, ಮತ್ತೆ ಕೋಮುಗಲಭೆ, ಹಾಗೆ ಧಾರ್ಮಿಕ ರೀತಿಯಲ್ಲಿ ಕೂಡ ಅದು ಕೂಡ ಕಾರಣ ಆಗ್ಬೋದು. ಹೀಗೆ ಹಲವಾರು ಕಾರಣಗಳಿಂದ ಯುದ್ಧ ಅಂತಕ್ಕಂಥದ್ದು ನಡೀತಾ ಇದೆ. ಈಗ ಪ್ರಸ್ತುತ ನಮ್ಮ ಯುದ್ಧ ಪಾಠದಲ್ಲಿ ನಡೆದಂತಹ ಒಂದು ಸಣ್ಣ ಘಟನೆಯನ್ನ ಆಧರಿಸಿ ಕವಯಿತ್ರಿಯಾಗಿರ್ತಕ್ಕಂಥ ಸಾರಾ ರೂಪಕರು ಒಂದು ಯುದ್ಧದ ಒಂದು ಪಾಠವನ್ನ ವಿವರಿಸ್ತಾ ಬರ್ತಾರೆ. ಅವರ ಒಂದು ಕಥಾ ಸಂಕಲನ ಚಪ್ಪಲಿ ಇರ್ತಕ್ಕಂಥ ಕಥಾ ಸಂಕಲನದಿಂದ ಆದಂತಹ ಇವತ್ತು ಗದ್ಯವಾಗ ನೋಡೋಣ. ಡಾಕ್ಟರ್ ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ, ಗ್ರೌಂಡಿನೊಡನೆ ಸಂಪರ್ಕ ಬೆಳೆಸಲು ಸಾಧ್ಯವಾಗುತ್ತಿಲ್ಲ, ಎಲ್ಲಾದರೂ ಹೇಗಾದರೂ ಇಳಿಯೋಣ ಅಂದ್ರೆ ಈ ಕತ್ತಲೆಯಲ್ಲಿ ಏನು ಕಾಣಿಸ್ತಾ ಇಲ್ವಲ್ಲ ಅಂತ ಹೇಳಿ ವಿಮಾನದ ಪೈಲಟ್ ಡಾಕ್ಟರ್ ರಾಜಿಲಾ ಅವರಿಗೆ ಹೇಳ್ತಾರೆ. ಅಂದ್ರೆ ಈ ವೈಮಾನಿಕ ಸಮೀಕ್ಷೆ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಪೈಲಟ್ ಹಾಗೂ ಸೈನಿಕ ಡಾಕ್ಟರ್ ಆಗಿರ್ತಕ್ಕಂಥ ರಾಫಿಲಾ ಇವರಿಬ್ಬರ ನಡುವೆ ನಡೆದಂತಹ ಒಂದು ಸಂಭಾಷಣೆ. ರಾತ್ರಿ ಆಗಿದೆ, ಕತ್ತಲಾಗಿದೆ. ಆ ಒಂದು ದುರ್ಗಮವಾಗಿರ್ತಕ್ಕಂಥ ಕತ್ತಲಿನಲ್ಲಿ ಸಮುದ್ರದ ಮೇಲೆ ಹಾರಾಟ ನಡೆದಿದ್ದಂತಹ ವಿಮಾನ ಬಂದಂತ ಸಂದರ್ಭದಲ್ಲಿ ಆ ಶತ್ರು ರಾಷ್ಟ್ರದವರು ಕಾದು ಕುಳಿತಿದ್ದಾರೆ. ಅದೇ ಸಂದರ್ಭದಲ್ಲಿ ಬಂದಂತಹ ಈ ವಿಮಾನವನ್ನ ಇವರು ಹೊಡೆದುಡಿಸುತ್ತಾರೆ. ಆ ವಿಮಾನದಲ್ಲಿದ್ದಂತಹ ಇವರು ರಾಫಿಲಾ ಮತ್ತೆ ಪೈಲಟ್ ಸಂಭಾಷಣೆ ಹೇಗಿದೆ ಅಂತಂದ್ರೆ, ರೇಡಿಯೋ ಸಮನಾಗಿ ಕೆಲಸ ಮಾಡ್ತಾ ಇಲ್ಲ, ಹೇಗಾದ್ರೂ ಮಾಡಿ ನೆಲಕ್ಕೆ ಗ್ರೌಂಡ್ಗೆ ಸಂಪರ್ಕ ಕಲ್ಪಿಸೋಣ ಅಂತಂದ್ರೆ ಕತ್ತಲಲ್ಲಿ ಏನು ಕಾಣಿಸ್ತಾ ಇಲ್ಲ, ಏನ್ ಮಾಡೋದು ಈಗ ಅಂತೇಳಿ ಪೈಲಟ್ ಗಡಿಬಿಡಿಯಿಂದ ಡಾಕ್ಟರ್ ಹತ್ರ ಹೇಳ್ಕೊಳ್ತಾರೆ. ಆ ರೀತಿ ಹೇಳಿದ ತಕ್ಷಣ ಡಾಕ್ಟರ್ ಎಚ್ಚೆತ್ಕೊಳ್ತಾರೆ. ಡಾಕ್ಟರ್ ಅಂದ ತಕ್ಷಣ ಅವರ ಕಿಟ್ ಕೈಯಲ್ಲಿ, ಅಂದ್ರೆ ತುರ್ತು ಚಿಕಿತ್ಸಾ ಪೆಟ್ಟಿಗೆ, ಅದನ್ನ ಭದ್ರವಾಗಿ ಎಡಗೈನಲ್ಲಿ ಇಟ್ಕೊಳ್ತಾರೆ. ಅದೇ ಸಮಯಕ್ಕೆ ಶತ್ರು ರಾಷ್ಟ್ರದವರು ಆ ವಿಮಾನವನ್ನ ಹೊಡೆದು ಓಡಿಸುತ್ತಾರೆ. ಆ ವಿಮಾನ ಛಿದ್ರಗೊಂಡು ನೂರಾರು ತುಣುಕುಗಳಾಗಿ ಸಮುದ್ರದ ಒಳಗಡೆ ಬಿದ್ದುಬಿಡುತ್ತೆ. ನೋಡಿ, ಈ ಚಿತ್ರದಲ್ಲಿ ಕಾಣ್ತಾ ಇದೆ. Tel 101. Основному. По цели 101. Один снаряд. Огонь! Основному один снаряд, огонь! Выстрел!
Орудие! Один снаряд зарядить. Орудие! Выстрел! Заряжай. Да. ಸಮುದ್ರದಲ್ಲಿ ಯಾವ ರೀತಿ ವಿಮಾನ ಪತನ ಆಗ್ತಾ ಇದೆ ಅಂತ ನೋಡ್ಬೋದು. ಹಾಗೇನೆ ಆ ಸಮುದ್ರಕ್ಕೆ ಬಿದ್ದಂತಹ ವಿಮಾನ, ಅದರಲ್ಲಿದ್ದಂತಹ ಪೈಲಟ್ ಮತ್ತೆ ವೈದ್ಯ ಇಬ್ಬರು ನೀರಿನಲ್ಲಿ ಮುಳುಗಿ ಹೋಗ್ತಾರೆ. ಪೈಲಟ್ ಏನಾದ ಅಂತಕ್ಕಂಥದ್ದು ಗೊತ್ತೇ ಆಗೋದಿಲ್ಲ. ಆದರೆ ಆ ಚಿತ್ರಗೊಂಡಂತ ವಿಮಾನದಿಂದ ಬಿದ್ದಂತಹ ವೈದ್ಯ ರಾಹಿಲ್ ಮಾತ್ರ ಜೀವಂತವಾಗಿ ಬದುಕಿ ಮೇಲೆ ಬರ್ತಾರೆ. ಮೇಲೆ ಬಂದು ನೋಡ್ತಾರೆ, ಕತ್ತಲಲ್ಲಿ ಏನೂ ಕಾಣ್ತಾ ಇಲ್ಲ, ಆದರೆ ಜೀವ ಉಳಿದಿದೆ. ಹೇಗೋ ಮಾಡಿ ಎಲ್ಲ ಶಕ್ತಿಯನ್ನು ಒಗ್ಗೂಡಿಸಿ ಆ ನೀರಿನಲ್ಲಿ ಅವರು ಈಜಾಡ್ತಾ ಹೇಗೋ ಕಷ್ಟಪಟ್ಟು ಈಜಾಡ್ಕೊಂಡು ಮುಂದೆ ಬರ್ತಾ ಇದ್ದಾರೆ. ಆದರೆ ಅವರಿಗೆ ಒಂದು ಮನಸ್ಸಿನಲ್ಲಿ ಒಂದು ಸಣ್ಣ ಒಂದು ಅನುಮಾನ ಬರುತ್ತೆ. ನಾನು ಈಜಾಡ್ತಾ ಇರ್ತಕ್ಕಂಥದ್ದು, ಈಜಿ ದಡ ಸೇರ್ಬೇಕು ಅಂತ ಅನ್ಕೊಂಡಿರ್ತಕ್ಕಂಥದ್ದು ಶತ್ರು ರಾಷ್ಟ್ರದ ಕಡೆಗೆ ಈಜಾಡ್ತಾ ಇದ್ದೇನೋ, ಈಜ್ಕೊಂಡು ಹೋಗ್ತಾ ಇದ್ದೀನೋ, ಅಥವಾ ದಡಕ್ಕೆ ಹೋಗ್ತಾ ಇದ್ದೀನೋ, ಅಥವಾ ಸಮುದ್ರದ ಮಧ್ಯಕ್ಕೆ ಹೋಗ್ತಾ ಇದ್ದೀನೋ ಅಂತಕ್ಕಂಥ ಅನುಮಾನದಲ್ಲಿ ಅವರು ಈಜ್ತಾ ಇರ್ತಾರೆ. ಆದರೆ ಕಾಲುಗಳು ಸ್ವಾಧೀನಕ್ಕೆ ಬರ್ತಾ ಇದೆ. ಯಾಕೆ ಅಂತಂದ್ರೆ ಒಂದು ಕಾಲಿಗೆ ಹೊಡ್ತಾ ಬಿಟ್ಟಿದೆ, ಏಟ್ ಬಿಟ್ಟಿದೆ. ಹಾಗಾಗಿ ಈಜ್ಕೊಳ್ಳೋದು, ಅವರು ಈಜಿ ದಡ ಸೇರ್ತಕ್ಕಂಥದ್ದು ಕಷ್ಟ ಆಗಿದೆ. ಆದ್ರೂ ಕೂಡ ದಡವನ್ನ ಸೇರ್ಬೇಕು ಅನ್ನುವ ಒಂದು ಆಶಯದೊಂದಿಗೆ ಕಷ್ಟಪಟ್ಟು ಬರಲು ಯತ್ನ ಮಾಡ್ತಾ ಇದ್ದಾರೆ. ಆ ಒಂದು ಯತ್ನದಲ್ಲಿ ಈಜ್ತಾ ಬರಬೇಕಾದ್ರೆ ಅವರಿಗೆ ಬಂದಂತಹ ಸಂದೇಹಗಳನ್ನ ನಿವಾರಿಸುವ ಸಲುವಾಗಿಯೋ ಏನೋ ಎಂಬಂತೆ ಒಂದು ಸಣ್ಣದೊಂದು ಮಿಂಚು ಬರುತ್ತೆ. ಆ ಮಿಂಚಿನ ಬೆಳಕಿನಲ್ಲಿ ದೂರದಲ್ಲಿ ದಡ ಇರ್ತಕ್ಕಂಥದ್ದು ಅವರಿಗೆ ಕಾಣಿಸುತ್ತೆ. ಆಗ ಹೇಗೋ ಕಷ್ಟಪಟ್ಟು ಆ ಮಿಂಚಿನ ಕಡಲ ತೀರವನ್ನು, ಮಿಂಚಿನಲ್ಲಿ ಕಂಡಂತಹ ಕಡಲ ತೀರವನ್ನ ಅವರು ತಲುಪ್ತಾರೆ. ಆ ತಲುಪಿದ ನಂತರ ಆ ದಡದಿಂದ ಈಜ್ಕೊಂಡು ಬಂದಂತಹ ಅವರು ತೆವಳುತ್ತಾ 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 ದಡದನ್ನ ಆ ನೀರಿನಿಂದ ಮೇಲೆ ಬರ್ತಾರೆ. ಎದ್ದು ಓಡಾಡೋದಕ್ಕೆ ಹೋಗ್ತಾರೆ, ಆದರೆ ಕಾಲು ಬರೋದಿಲ್ಲ. ಯಾಕೆಂದ್ರೆ ಒಂದು ಕಾಲಿಗೆ ಹೊಡ್ತಾ ಬಿದ್ದಿದೆ. ಹಾಗಾಗಿ ಇನ್ನು ಒಂಟಿ ಕಾಲಲ್ಲೇ ತೆವಳ್ಕೊಂಡು ಬರ್ತಾರೆ. ಇಲ್ಲಿ ಹೋಗೋದು, ನಾನು ಬಂದಿರ್ತಕ್ಕಂಥ ನೆಲ ಯಾವುದು, ಇದು ಶತ್ರು ದೇಶದ ನೆಲವೇ ಅಥವಾ ನಮ್ಮ ದೇಶದ ನೆಲವೇ ಒಂದು ಗೊತ್ತಾಗಲಿಲ್ಲ. ಆದರೂ ಸಹ ಅವರು ಆ ನೀರಿನಿಂದ ಹೊರಬಂದು ತೆವಳ್ಕೊಂಡು ಬರ್ತಾರೆ.
ಕಡಲ ತೀರದಲ್ಲಿ ಮತ್ತೆ ಅವರಿಗೆ ಒಂದು ರೀತಿಯ ಹೊಸ ಪುನರ್ಜನ್ಮ ಸಿಕ್ಕಂತೆ ಅವರು ಆ ನೋವಿನಲ್ಲೇ ಬರ್ತಾರೆ. ನಡತಾ ಬರ್ತಕ್ಕಂಥ ಸಂದರ್ಭದಲ್ಲಿ ದೂರದಲ್ಲಿ ಒಂದು ಮಹಿಳೆಯ ಆರ್ತನಾದ ಅಂತಕ್ಕಂಥದ್ದು ಕೇಳಿಸುತ್ತೆ ಅವರಿಗೆ. ಆ ಮಹಿಳೆಯ ಆರ್ತನಾದ ಕೇಳಿಸಿದಂಥ ಸಂದರ್ಭದಲ್ಲಿ ಎಲ್ಲೋ ದೂರದಲ್ಲಿ ಇಲ್ಲೇ ಜನರ ವಾಸ ಸ್ಥಾನ ಅಥವಾ ವಾಸಸ್ಥಳ ಇದೆ ಅಂತಕ್ಕಂಥದ್ದು ಅವ್ರ ಗಮನಕ್ಕೆ ಬರುತ್ತೆ. ಅದೇ ಒಂದು ಗುಂಗಿನಲ್ಲಿ ತೆವಳ್ಕೊಂಡು ಒಂದು ಸಣ್ಣ ಪುಟ್ಟ ಗುಡಿಸಲಿನ ಹತ್ರ ಹೋಗ್ತಾರೆ. ಆ ಮಿಂಚಿನ ಬೆಳಕಿನಲ್ಲಿ ಆ ಗುಡಿಸಲಿನ ಹತ್ರ ಹೋಗಿ ಸ್ವಲ್ಪ ಹೊತ್ತು ಅಲ್ಲಿ ಕುಳಿತುಕೊಳ್ತಾರೆ. ಆಗ ಒಳಭಾಗದಲ್ಲಿ, ಗುಡಿಸಲಿನ ಒಳಭಾಗದಲ್ಲಿ ಒಂದು ಹೆಣ್ಣಿನ ಆರ್ತನಾದ ಕೇಳಿಸುತ್ತೆ. ಯಾ ಅಲ್ಲ, ನನ್ನನ್ನು ರಕ್ಷಿಸು, ಈ ಒಂದು ಕಷ್ಟದಿಂದ ಪಾರು ಮಾಡುವಂತಕ್ಕಂಥ ಒಂದು ಆ ಧ್ವನಿ, ನರಳುವಂತಹ ಧ್ವನಿ ಈ ಡಾಕ್ಟರ್ ರಾಹಿಲ್ ಅವರಿಗೆ ಕೇಳಿಸುತ್ತೆ. ಮಹಿಳೆಯ ಆರ್ತನಾದ ಸ್ಪಷ್ಟವಾಗಿ ಕೇಳಿಸಿತು. ಈಗ ರಾಹಿಲನ ಮನದಲ್ಲಿ ಸ್ವಲ್ಪ ಸಮಾಧಾನದ ಒಂದು ಹೇಳಿತು. ಆತನು ಬೇಗ ಮನೆಯ ಕಡೆಗೆ ತೆವಳತೊಡಗಿದನು. ಆತನ ಕೈಯಿಂದ ತುರ್ತು ಚಿಕಿತ್ಸಾ ಪೆಟ್ಟಿಗೆ ಯಾವಾಗಲೂ ಜಾರಿ ಹೋಯಿತು. ಮತ್ತೊಮ್ಮೆ ಆ ಮಿಂಚು ಮಿಂಚಿದಾಗ ತಾನು ಆ ಮನೆಯಲ್ಲಿ ತೀರಾ ಸಮೀಪಕ್ಕೆ ಬಂದಿರುವುದು ಆತನಿಗೆ ಅರಿವಾಯಿತು. ಒಳಗೆ, ಆ ಗುಡಿಸಲಿನ ಒಳಗೆ ಮತ್ತೊಮ್ಮೆ ಸುಸ್ಪಷ್ಟವಾದಂತಹ ನರಳಾಟದ ಒಂದು ಬೆನ್ನಲ್ಲೇ ಹಿರಿಯ ಹಿಂಗಸೊಬ್ಬಳ ಸಾಂತ್ವನದ ನುಡಿ ಕೇಳಿಬರುತ್ತಾಯಿತು. ಏನ್ ಮಾಡಲಿ ಮಗಳೇ, ಈ ಮಳೆಯಲ್ಲಿ, ಈ ಕತ್ತಲಲ್ಲಿ ನಾನು ಯಾರನ್ನ ಕರೆಯಲಿ? ಒಮ್ಮೆ ಬೆಳಕಾಗಿದ್ದರೆ ಸಾಕಾಗಿತ್ತು. ರಾಹಿಲ್ ಹೆಂಗಸು ಜೋರಾಗಿ ಹೇಳಿದರು. ರಾಹಿಲ್ ಜೋರಾಗಿ ಬಾಗಿಲನ್ನು ಬಡಿದನು. ಅಮ್ಮ, ಬಾಗಿಲು ತೆಗೆಯಿರಿ. ಮತ್ತೊಮ್ಮೆ ಜೋರಾಗಿ ಬಡಿದನು. ಅಮ್ಮ, ಬಾಗಿಲು ತೆಗೆಯಿರಿ. ಯಾರಪ್ಪ ಅದು? ಈ ಮಳೆಯಲ್ಲಿ, ಈ ಕತ್ತಲ ಗುಹೆಯಲ್ಲಿ ಯಾರು ಎಂದು ಒಳಗಿನಿಂದ ಮುದುಕಿ ಹೆಂಗಸುಗಳು ಜೋರಾಗಿಯೇ ಕೇಳಿದರು. ದಯವಿಟ್ಟು ಬಾಗಿಲು ತೆರೆಯಿರಿ, ನಾನು ಗಾಯಗೊಂಡಿದ್ದೇನೆ, ಪ್ಲೀಸ್. ದಯನೀಯವಾಗಿ ರಾಹಿಲ ಅಂಗಲಾಚಿದನು. ಗಾಯ ಎಲ್ಲರಿಗೂ, ಎಲ್ಲ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದೇ ಈ ಯುದ್ಧದ ಪರಿತಾನೆ. ಮುದುಕಿಯು ಅಸಹಾಯಕತೆಯಿಂದ ನುಡಿದಳು. ಹೀಗೆ ಆ ಮುದುಕಿಯ ಮನಸ್ಸಿನಲ್ಲಿದ್ದಂತಹ ನೋವನ್ನು ಹೊರಹಾಕ್ತಾರೆ. ಆ ಕೊಳಗಿಕೊಳ್ತಾ ಮುದುಕಿ ಬಾಗಿಲನ್ನ ತೆರೀತಾಳೆ. ರಾಹಿಲನು ತೆವಳುತ್ತಲೇ ಆತುರದಿಂದ ಮನೆಯ ಒಳಗೆ ನುಗ್ಗಿ ಬಾಗಿಲನ್ನು ಮುಚ್ಚಿಕೊಳ್ತಾನೆ. ಆ ಮನೆಯ ಮುದುಕಿಯನ್ನ ಒಮ್ಮೆ ದಿಟ್ಟಿಸಿ ನೋಡಿದನು. ತಲೆಯ ಕೂದಲೆಲ್ಲ ಬೆಳ್ಳಗಾಗಿದೆ. ಕೈಯಲ್ಲಿ ಒಂದು ಚಿಕ್ಕ ದೀಪ. ಆ ದೀಪದ ಬೆಳಕು ಹೊರ ಬೀಳದಂತೆ ಒಂದು ಭಾಗಕ್ಕೆ ಕಾಗದವನ್ನು ಅಂಟಿಸಲಾಗಿತ್ತು. ಆದರೆ ಆ ಮುದುಕಿಯ ಮುಖವೆಲ್ಲ ಸುಕ್ಕುಗಟ್ಟಿ ದೀಪವನ್ನು ರಾಹಿಲನ ಸಮೀಪಕ್ಕೆ ತಂದು ಆತನ ಮುಖವನ್ನು ಪರೀಕ್ಷಿಸಿದಂತೆ ದಿಟ್ಟಿಸಿದಳು. ಆದರೆ ಮುದುಕಿ ಸಂದೇಹದಿಂದ, ಯಾರಪ್ಪ ನೀನು? ನಮ್ಮ ಕಡೆಯವರು ತಾನೇ, ಅಥವಾ ಆ ಶತ್ರು ರಾಷ್ಟ್ರದವನು ಎಂಬ ಭಯದಿಂದ ಆ ಮುದುಕಿಯ ಮಾತುಗಳಲ್ಲಿ ಒಂದು ರೀತಿಯ ಭಯ ಕಾಣಿಸಿಕೊಂಡಿತು. ಆತನು ಮುದುಕಿಯ ಕೈಯ ದೀಪದ ಕಡೆಗೆ ದೃಷ್ಟಿಯನ್ನು ಹರಿಸಿ, ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ, ಸಂಕಷ್ಟಕ್ಕೀಡಾದ ಮನುಷ್ಯನ ಕಡೆಯವನು ಎಂದು
ಗಂಭೀರವಾಗಿ ರಾಹಿಲ್ ನುಡಿದನು. ಮತ್ತೊಮ್ಮೆ ಒಳಗಿನಿಂದ, ಯಾ ಅಲ್ಲಾ, ಉಮ್ಮ, ನನ್ನನ್ನು ರಕ್ಷಿಸಿ, ಈ ನೋವಿನಿಂದ ನಾನು ತಾಳಲಾರೆ ಎಂದು ಮತ್ತೊಮ್ಮೆ ಒಳಗಿನಿಂದ ಧ್ವನಿ ಕೇಳಿಸಿತು. ಮಹಿಳೆಯ ಆ ಆರ್ತನಾದ ಕೇಳಿದ್ದಾಗ, ಯಾರಮ್ಮ ಅದು? ಏನಾಗಿದೆ ಹೇಳು, ಒಳಗೆ ಯಾರಿದ್ದಾರೆ ಎಂದು ರಾಹಿಲ್ ತನ್ನ ಕಾಲಿನ ನೋವನ್ನು ಮರೆತು ಆ ಮುದುಕಿಯನ್ನ ಕೇಳಿದ. ಏನು ಹೇಳಪ್ಪ, ನನ್ನ ಸೊಸೆ ಹೆರಿಗೆಯ ಬೇನೆಯನ್ನ ತಿನ್ನುತ್ತಿದ್ದಾಳೆ. ಸಂಜೆಯಿಂದಲೇ ನೋವು ವಿಪರೀತವಾಗಿದೆ. ಡಾಕ್ಟರನ್ನು ಅಥವಾ ಸೂಲಗಿತ್ತಿಯನ್ನಾದರೂ ಕರೆಯೋಣ ಅಂದ್ರೆ ಈ ಸರಿ ರಾತ್ರಿಯಲ್ಲಿ ಸಾಧ್ಯವಾಗುತ್ತಿಲ್ಲ. ಅದರ ಜೊತೆಯಲ್ಲಿ ಈ ಪಾಪಿಗಳು ಬ್ಲಾಕ್ಔಟ್ ಎಂಬ ಇದು ನಿಯಮವನ್ನು ಜಾರಿಗೆ ತಂದಿದ್ದಾರೆ. ಯಾರಿಗೆ ಬೇಕಾಗಿದೆ ಈ ಯುದ್ಧ? ನನ್ನ ಹುಡುಗಿಯೊಮ್ಮೆ ಹೆರಿಗೆಯಾದರೆ ಸಾಕಾಗಿತ್ತು ಎನ್ನುವ ಆ ನೋವಿನ ಮಾತುಗಳನ್ನು ಅಜ್ಜಿಯ ಬಾಯಿಂದ, ಮುದುಕಿಯ ಬಾಯಿಂದ ಕೇಳಿದಾಗ ರಾಹಿಲ್, ಅಮ್ಮ, ನಾನು ಓರ್ವ ಡಾಕ್ಟರ್, ನಾನು ಆಕೆಯನ್ನು ಪರೀಕ್ಷಿಸಲಿ ಎಂದು ಕೇಳಿದ. ಆ ಮುದುಕಿಗೆ ಸಂತೋಷದಿಂದ, ಹೌದಾ ಎಂಬ ಆ ಒಂದು ಧ್ವನಿಯಲ್ಲಿ ಮುದುಕಿಯಲ್ಲ ಮನಸ್ಸಿನಲ್ಲಿದ್ದಂತಹ ಭಯ, ನೋವು ಮಾಯವಾದಂತೆ ಕಾಣಿಸಿತು. ಆ ದೇವರೇ ನಮ್ಮ ಬಳಿ ನಿನ್ನನ್ನು ಕಳಿಸಿದ್ದಾನೆ ಎಂದು ಕಾಣ್ತಾ ಇದೆ. ಆದರೆ ನೀನು ತುಂಬ ಬಳಲಿದ್ದೀಯ, ನೀರಲ್ಲಿ ಒದ್ದಿಯಾಗಿದ್ದೀಯ. ಇರು, ನನ್ನ ಮಗನ ಬಟ್ಟೆಯನ್ನ ನಾನು ತಂದುಕೊಡುವೆ ಎಂದು ಹೇಳ್ತಾ ಆ ಮುದುಕಿ ಒಳಗೆ ಹೋಗಿ ತನ್ನ ಮಗನ ಬಟ್ಟೆಗಳನ್ನು ತಂದು ಆ ರಾಹಿಲನಿಗೆ ಕೊಡ್ತಾರೆ. ಆತನು ಕುಳಿತಲ್ಲಿಯೇ ಬಟ್ಟೆ ಬದಲಿಸುವುದನ್ನು ನೋಡ್ತಾರೆ. ನೋಡಿದಾಗ ಮುದುಕಿಯ ಮನಸ್ಸಿನಲ್ಲಿ ಒಂದು ಭಾಗ ನೋಡುತ್ತೆ. ಯಾಕೆ ಇದ್ದು ನಿಲ್ಲಲಾಗುತ್ತಿಲ್ವೇ ಎಂದು ಕೇಳಿದರು. ಕಾಲಿಗೆ ಸ್ವಲ್ಪ ಪೆಟ್ಟಾಗಿದೆ, ಅದನ್ನು ಆಮೇಲೆ ನೋಡುವ. ಈಗ ನಿಮ್ಮ ಸೊಸೆಯನ್ನು ತೋರಿಸಿ ನಾನು ಪರೀಕ್ಷೆ ಮಾಡುವೆ ಎಂದು ಮುದುಕಿಯನ್ನ ದೀಪ ಹಿಡಿದು ಒಳಗೆ ಮಲಗುವ ಕೋಣೆಗೆ ಹೋದ. ಆತನು ತೆವಳುತ್ತಾ ಕಾಲಿಗೆಯಿದ್ದ ಆ ಮುದುಕಿಯನ್ನ ಹಿಂಬಾಲಿಸಿದ. ಅಲ್ಲಿನ ಆ ಮಂದ ಬೆಳಕಿನಲ್ಲಿ ನರಳುತ್ತಿದ್ದಂತಹ ಆ ಹೆಂಗಸನ್ನ ದಿಟ್ಟಿಸಿ ನೋಡಿ, ನಾನು ಆಕೆಯನ್ನು ಪರೀಕ್ಷಿಸಲೇ ಎಂದು ಕೇಳ್ತಾನೆ. ನೀವು ಸ್ವಲ್ಪ ಬಿಸಿ ನೀರನ್ನು ಸಿದ್ಧಪಡಿಸಿ ಅಂತೇಳಿ ಮುದುಕಿಯನ್ನ ಕಳಿಸ್ಕೊಡ್ತಾನೆ. ನಂತರ ಆ ಹೆಂಗಸನ್ನ ಪರೀಕ್ಷಿಸ್ತಾ ನೋಡ್ತಾನೆ. ಆ ನೋವಿನಲ್ಲಿ ಕೂಗ್ತಾ ಇರ್ತಾಳೆ, ಯಾ ಅಲ್ಲ, ಈ ನೋವನ್ನು ತಾಳಲಾರೆ ಅಂತೇಳಿ ಮತ್ತೊಮ್ಮೆ ಕಿರಿಚಿಕೊಳ್ತಾ ಇರ್ತಾಳೆ. ಅದೇ ಸಮಯದಲ್ಲಿ ದೂರದಲ್ಲಿ ವಿಮಾನದ ಹಾರಾಟದ ಆ ಶಬ್ದದೊಡನೆ ಒಂದು ಬಾಂಬಿನ ಸ್ಫೋಟ ಬೇರೆ ಕೇಳಿಸುತ್ತೆ. ಹೊಸ ಜೀವವನ್ನು ಜೀವ ಸಹಿತ ಹೊರಹಾಕಲು ಆ ಹೆಣ್ಣು ಮಗಳು ತನ್ನ ಜೀವವನ್ನೇ ಪಣಕ್ಕಿಟ್ಟು ನೋವಿನಲ್ಲಿ ನರಳ್ತಾ ಇದ್ದಾಳೆ. ಹೊರಗೆ ಯುದ್ಧದ ಹೆಸರಿನಲ್ಲಿ ಮನುಷ್ಯರ ಸಾಮೂಹಿಕ ಕೊಲೆ ಆಗ್ತಾ ಇದೆ. ಇಲ್ಲಿ ಒಂದು ಜೀವ ಹೊರಗಡೆ ಬರೋದಕ್ಕೆ ಆತೊರಿತಾ ಇದೆ. ಆಕೆಗೆ ಸುಲಭವಾಗಿ ಹೆರಿಗೆಯಾಗಲು ಸಾಧ್ಯವಿಲ್ಲವೆಂಬುದು ಆ ಡಾಕ್ಟರ್ ರಾಹಿಲನಿಗೆ ಅರಿವಾಯಿತು. ಕೂಡಲೇ ಆಕೆಯನ್ನು ಆಸ್ಪತ್ರೆಗೆ ಸೇರಿಸಿದರೆ ಮಾತ್ರ ಆಕೆ ಮತ್ತು ಮಗು ಉಳಿಯಲು ಸಾಧ್ಯ ಎಂದು ಮುದುಕಿಗೆ ಹೇಳ್ತಾನೆ. ಆದರೆ ಅದು ಈ ಹೊತ್ತಿನಲ್ಲಿ ಅದು ಸಾಧ್ಯವೇ? ಕೊನೆಗೆ ಬಹಳ ಹೊತ್ತಿನ ಪ್ರಯತ್ನದ ಬಳಿಕ ರಾಹಿಲ ಮಗುವನ್ನ ಹೊರತೆಗಿತಾನೆ. ಆದರೆ ಆ ಮಗು ನಿರ್ಜೀವವಾಗಿತ್ತು. ಹುಟ್ಟುವಾಗಲೇ ಆ ಮಗು ಸತ್ತು ಹೋಗಿತ್ತು. ಮುದುಕಿ ಮತ್ತು ಸೊಸೆಯ ರೋದನ ಮುಗಿಲು ಮುಟ್ಟಿತು. ಆದರೆ ಆ ಮುದುಕಿ ಮತ್ತು ಆ ಹೆಂಗಸಿನ
ಆ ಗೋಳನ್ನು ನೋಡಲು ಸಾಧ್ಯವಾಗಿತ್ತು. ಇಷ್ಟು ವರ್ಷಗಳಿಂದ ಹಂಬಲಿಸಿ ಹುಟ್ಟಿದ ಮಗು ಕೊನೆಗೂ ದಕ್ಕಲಿಲ್ಲವಲ್ಲ ಎನ್ನುವ ನೋವು ಮುದುಕಿಯನ್ನು ಕಾಡ್ತಾ ಇತ್ತು. ಈ ಯುದ್ಧವೊಂದು ಇಲ್ಲದಿದ್ದರೆ ನನ್ನ ಮಗುವನ್ನು ಹೇಗಾದರೂ ಮಾಡಿ ಬದುಕಿಸಿಕೊಳ್ಬೋದಾಗಿತ್ತಲ್ಲ ಎನ್ನುವ ಸಂಕಟ ಆ ಮುದುಕಿಗೆ ಕಾಡ್ತಾ ಇತ್ತು. ಆದರೆ ಇದೇ ಸಂಕಟದಲ್ಲಿ ಆ ಮುದುಕಿ ಎದೆ ಬಡಿದು ಸೊಸೆಗೆ ಸಾಂತ್ವನವನ್ನು ಮಾಡಿಸುವ ಸಲುವಾಗಿ ಕೊನೆಗೆ ಮುದುಕಿ ಹೇಗೋ ಕಷ್ಟಪಟ್ಟು ತನ್ನ ಸೊಸೆಯನ್ನು ಕರೆದುಕೊಂಡೋಗಿ ಸ್ನಾನವನ್ನು ಕೂಡ ಮಾಡಿಸ್ತಾಳೆ, ಒಂದು ಕಡೆ ಮಲಗಿಸ್ತಾಳೆ. ಆ ನಿರ್ಜೀವ ಮಗುವಿನ ಹೆಣಕ್ಕೂ ಕೂಡ ಸ್ನಾನವನ್ನು ಮಾಡಿಸಿ ಬಟ್ಟೆಯನ್ನು ಸುತ್ತಿ ಒಂದು ಕಡೆ ಮಲಗಿಸ್ತಾಳೆ. ಕೊನೆಗೆ ರಾಹಿಲ ಒಂದು ಕೋಣೆಯಲ್ಲಿ ನಿರ್ಗಮಿಸಿ ತನ್ನ ಕಾಲಿನ ಶುಶ್ರೂಷೆಯನ್ನ ಮಾಡಿಕೊಡ್ತಾನೆ. ಮುದುಕಿಯಿಂದ ಕೆಲವೊಂದು ಸಣ್ಣ ಸಣ್ಣ ಅಲೆಗೆಯ ತುಣುಕುಗಳಲ್ಲ, ಪುಟ್ಟ ಪುಟ್ಟ ಅಲೆಗೆಯ ತುಣುಕುಗಳನ್ನು ತಗೊಂಡು ತನ್ನ ಕಾಲಿಗೆ ಜೋಡಿಸಿ ಬಟ್ಟೆಯಿಂದ ಬಿಗಿಯಾಗಿ ಸುತ್ತುತ್ತಾನೆ. ಸುತ್ತುವಾಗ ಅವನಿಗೆ ಗೋಚರ ಆಗುತ್ತೆ, ನನ್ನ ಕಾಲಿಗೆ ಯಾವುದೇ ರೀತಿ ಹಾನಿ ಆಗಿರಲ್ಲ, ನೋವಾಗಿದೆ ಅಂತಕ್ಕಂಥ ಮಾತ್ರ ಇವತ್ತು ಅರಿವಿಗೆ ಬರುತ್ತೆ. ಆಗಿರ್ತಾನೆ, ಅಮ್ಮ ನಾನು ಬರುವುದು ಕೊಂಚ ತಡವಾಗಿದ್ದರೂ ನಿಮ್ಮ ಸೊಸೆ ಉಳಿತಾ ಇರಲಿಲ್ಲ. ಹೇಗೋ ಮಾಡಿ ನಿಮ್ಮ ಸೊಸೆಯನ್ನು ನಾನು ಬದುಕಿಸಿದ್ದೇನೆ, ಆದರೆ ಮಗುವನ್ನು ಉಳಿಸಲು ಸಾಧ್ಯ ಆಗಿಲ್ಲ. ಆದರೆ ನನಗೆ ಈ ದಿನ ನನಗೆ ಇಲ್ಲಿ ಉಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ ಅಂತಂದೇಳಿ ಆ ಮುದುಕಿಯನ್ನ ಕೇಳ್ಕೊಳ್ತಾನೆ. ಮುದುಕಿಗೆ ಯಾರಿವನು, ಇವನು ನಮ್ಮ ದೇಶದವನೇ ಅಥವಾ ವೈರಿ ದೇಶದವನೇ ಎಂದು ಯೋಚನೆ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಎಂಬ ಶಬ್ದ ಬಂತು. ಜೊತೆಯಲ್ಲಿಯೇ ಯಾರಿದ್ದೀರಿ ಒಳಗೆ? ಮತ್ತೆ ಶಬ್ದ, ಬಾಗಿಲು ತೆಗೆಯಿರಿ ಎಂಬ ಅಧಿಕಾರದ ವಾಣಿಯ ಶಬ್ದ ಕೇಳಿಬರುತ್ತೆ. ಮುದುಕಿಯ ಸಂದೇಹ ನಿಜವಾಗಿತ್ತು. ಆಕೆಯ ಕಣ್ಣುಗಳು ರೋಷದಿಂದ ಕೆಂಪಾದವು. ಅದೇ ಕ್ಷಣದಲ್ಲಿ ಬಾಗಿಲ ಬಳಿ ಸೈನಿಕರು ಬಂದಂತ ಅವರು ಮತ್ತೊಮ್ಮೆ ಬಾಗಿಲನ್ನು ಬಡಿಯುತ್ತಾರೆ. ರಾಹಿಲ ಬಾಗಿಲು ತೆರೆಯಬೇಡಿ ಎಂದು ಕೈ ಸನ್ನೆ ಮಾಡಿ ಆ ಮುದುಕಿಯನ್ನ ಕೇಳ್ಕೊಳ್ತಾನೆ. ಮತ್ತೊಮ್ಮೆ ಬಾಗಿಲ ಬಡಿದಂತಹ ಶಬ್ದ, ಬಾಗಿಲು ತೆಗೆಯಿರಿ ಎನ್ನುವ ಗರ್ಜನೆಯ ಧ್ವನಿ ಮತ್ತೊಮ್ಮೆ ಕೇಳಿ ಬರುತ್ತದೆ. ನಿಶ್ಶಬ್ದವಾಗಿ ರಾಹಿಲನ್ನ ಮುದುಕಿ ತನ್ನ ಸೊಸೆ ಮಲಗಿರುವಂತಹ ಕೋಣೆಯ ಬಳಿ ಕರೆದೊಯ್ದು ಹಾಸಿಗೆಯ ಆ ಮಂಚದ ಕೆಳಗೆ ಅವನನ್ನು ಮಲಗಿಕೊಳ್ಳಲು ಸನ್ನೆ ಮಾಡಿ ತೋರಿಸುತ್ತಾಳೆ. ಬಟ್ಟೆ ಸುತ್ತಿದ ನಿರ್ಜೀವ ಶಿಶುವಿನ ಆ ಹೆಣವನ್ನು ಬಾಗಿಲಲ್ಲಿ ಇರಿಸಿ ನಿಧಾನವಾಗಿ ಬಾಗಿಲನ್ನು ತೆಗೆಯುತ್ತಾರೆ. ಸೈನಿಕರ ಉಡುಪಿನಲ್ಲಿದ್ದ 4-5 ಜನ ಸೈನಿಕರು ಒಳಗೆ ನುಗ್ಗಿ, ಯಾರಾದರೂ ಗಾಯಗೊಂಡ ಸೈನಿಕರು ಈ ಕಡೆ ಬಂದಿದ್ದಾರೆಯೇ ಎಂಬ ಗರ್ಜನೆಯೊಂದಿಗೆ ಮುದುಕಿಯನ್ನು ಪ್ರಶ್ನಿಸುತ್ತಾರೆ. ಇಲ್ವಲ್ಲ, ಮುದುಕಿ ನುಡಿದಳು. ನಮ್ಮವರೇ ಅಥವಾ ಆ ಕಡೆಯವರೇ? ಸಂದೇಹದಿಂದ ಮುದುಕಿ ಕೇಳಿದಳು. ಆ ಕಡೆಯವರು, ಶತ್ರು ರಾಷ್ಟ್ರದವರು, ನಮ್ಮ ಮೇಲೆ ದಾಳಿ ಮಾಡಲು ಬಂದಿದ್ದಂಥವರು. ಅಷ್ಟರಲ್ಲಿ ನಾವು ಆ ವಿಮಾನವನ್ನು ಹೊಡೆದೊಳಿಸಿದೆವು ಎಂದು ಮತ್ತೊಬ್ಬ ಸೈನಿಕ ಸರ್, ಅದರಲ್ಲಿದ್ದಂಥ ಎಲ್ಲರೂ ಕೂಡ ಯಾರೂ ಬದುಕಿರಲಾರರು, ಎಲ್ಲರೂ ಸತ್ತು ಹೋಗಿದ್ದಾರೆ, ನೀರಿನಲ್ಲಿ ಬಿದ್ದರೂ ಯಾರು ಕೂಡ ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಹೇಳಿ ತಿಳಿಸ್ತಾನೆ. ಆದರೆ ಈ ಮನೆಯನ್ನೊಮ್ಮೆ ಪರೀಕ್ಷೆ ಮಾಡಿ ಎಂದು ಅವನು ತನ್ನ ಸೈನಿಕರಿಗೆ ಅಪ್ಪಣೆ ಕೊಟ್ಟ. ಉಳಿದಂಥ ಸೈನಿಕರೆಲ್ಲ ಆ ಮನೆಯ ಒಳಗಡೆ ಬಂದು ತಪಾಸಣೆ ನಡೆಸ್ತಾರೆ. ಮುದುಕಿ ಅಳುತ್ತಾ ಒಳ ಬಂದು, ನೋಡಿ ನನ್ನ ಮೊಮ್ಮಗನ ಹೆಣವನ್ನು ನೋಡಿ, ಈ ಮಗುವಿನ ಹೆಣವನ್ನು ನೋಡಿ ಎಂದು ಅಂಗಲಾಚಿತ ಆ ಒಂದು ಹೆಣವನ್ನ ಸೈನಿಕರಿಗೆ ತೋರಿಸ್ತಾರೆ.
ಈ ಯುದ್ಧ ನನ್ನ ಮಗುವನ್ನ, ನನ್ನ ಮೊಮ್ಮಗುವಿನ ಜೀವವನ್ನು ಉಳಿಸಲಿಲ್ವಲ್ಲ. ಯಾರಿಗಾಗಿ ಈ ಯುದ್ಧ, ಯಾತಕ್ಕಾಗಿ ಈ ಯುದ್ಧ, ಅದನ್ನಾದರೂ ಹೇಳಿ ಎಂದು ಆ ಸೈನಿಕರನ್ನ ಕೇಳ್ತಾರೆ. ಆದರೆ ಆ ಸೈನಿಕರಿಗೆ ಯಾವುದೇ ರೀತಿಯ ಉತ್ತರ ನೀಡುವ ಸ್ಥಿತಿ ಅವರಿಗೆ ಗೋಚರಿಸಿಲ್ಲ. ಆ ಮುದುಕಿ ಮತ್ತೊಮ್ಮೆ ಮಗುವಿನ ಹೆಣವನ್ನು ನೋಡಿ ಎದೆ ಬಡಿದು ರೋಧಿಸಿದರು. ಸೈನಿಕರು ಮತ್ತೊಮ್ಮೆ ಆ ಕೋಣೆಯನ್ನೆಲ್ಲ ನೋಡಿ ಅಲ್ಲಿರ್ತಕ್ಕಂಥ ಹಸಿ ನೆತ್ತರದ ವಾಸನೆಯನ್ನು ನೋಡಿ ಮರು ಮಾತನಾಡದೆ ಸೈನಿಕರು ಹೊರಟೋಗ್ತಾರೆ. ನಂತರ ಆ ಮುದುಕಿ ರಾಹಿಲನನ್ನು ಒಂದು ಹೊರಗೆ ಕರೆದು ಒಂದು ಕೋಣೆಗೆ ಅವರನ್ನು ಕಳಿಸಿ, ಈ ರಾತ್ರಿ ಈ ಕೋಣೆಯಲ್ಲಿ ನೀವು ವಿಶ್ರಾಂತಿ ಪಡೆಯಿರಿ, ನಾಳೆ ಬೇರೆ ಏನಾದರೂ ವ್ಯವಸ್ಥೆಯನ್ನು ಮಾಡೋಣ ಹೇಳಿ ಮುದುಕಿ ತಿಳಿಸ್ತಾರೆ. ಒಂದೆರಡು ದಿನಗಳಲ್ಲಿ ಅವರಿಬ್ಬರ ನಡುವೆ ಪರಸ್ಪರ ಒಂದು ಹೊಂದಾಣಿಕೆಯ ಮನೋಭಾವ ಬೆಳೆಯುತ್ತೆ. ಆಗ ಮುದುಕಿನೇ ಒಂದು ದಿನ ತನ್ನ ಕಡತವನ್ನು ಬಿಚ್ಚಿದಳು. ಹಿಂದೆ ಒಮ್ಮೆ ನಾನು ಕೂಡ ಸುಮಾರು, ನೋಡಪ್ಪ, ಈ ಊರಿಗೆ ಬಂದು ಸುಮಾರು 50 ವರ್ಷಗಳಾಗಿರ್ಬೋದು. ಮದುವೆಯಾಗಿ ನವ ವಧುವಾಗಿ ಈ ಊರನ್ನು ನಾನು ಪ್ರವೇಶ ಮಾಡಿದೆ. ಕೆಲವು ಕಾಲ ನಾನು ನೆಮ್ಮದಿಯ ಜೀವನವನ್ನು ನಡೆಸಿದ್ದೆ. ನಮ್ಮಲ್ಲಿ ಜಮೀನು, ಆಸ್ತಿ, ಅಂತಸ್ತು ಬೇಕಾದಷ್ಟಿತ್ತು. ಆದರೆ ನೆಮ್ಮದಿಯಿಂದ ಬದುಕಲು ಈ ಜನ ಬಿಡಬೇಕಲ್ಲ. ಯುದ್ಧ ಅಂತೆ ಯುದ್ಧ, ಯಾತಕ್ಕಾಗಿ ಈ ಯುದ್ಧ, ಯಾರ ಒಳಿತಿಗಾಗಿ ಈ ಯುದ್ಧ ಎಂದು ತಿರಸ್ಕಾರದಿಂದ ನುಡಿದಳು ಆ ಮುದುಕಿ. ಆಗಲೂ ಯುದ್ಧವಾಗಿದ್ದ ಅಜ್ಜಿ, ರಾಹಿಲ ಪ್ರಶ್ನೆಯನ್ನು ಕೇಳ್ತಾನೆ. ಆದರೆ ಮುದುಕಿ ಹೇಳ್ತಾನೆ, ಹೌದು, ಈ ಊರು ಆ ದೇಶದವರ ಕೈಯಲ್ಲಿತ್ತು. ಆ ದೇಶದವರು ಈ ದೇಶದ ಮೇಲೆ ಯುದ್ಧ ಮಾಡಿ ನಂತರ ಅದು ಈ ದೇಶದ ವಶಕ್ಕೆ ಈ ಊರು ಪಡ್ಕೊಂಡಿತು. ಹಾಗಾಗಿ ಈ ಊರು ಈ ದೇಶಕ್ಕೆ ಸೇರಿತು. ಊರೇನು ಕೈ ಬದಲಾಯಿಸಿತು, ಆದರೆ ಯಾರಿಗೂ ಕೂಡ ನೆಮ್ಮದಿ ಅನ್ನೋದು ಸಿಗಲಿಲ್ಲ. ನನ್ನ ಬದುಕಿನಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಆಗಲಿಲ್ಲ. ನಾವು ದುಡಿದಂತಹ ಎಲ್ಲವನ್ನು ಕೂಡ ದೇಶದವರು ದೋಚಿಕೊಂಡು ಹೋಗ್ತಾ ಇದ್ರು. ಹಾಗಾಗಿ ನಮಗೆ ನೆಮ್ಮದಿ ಅನ್ನೋದು ಸಿಗಲೇ ಇಲ್ಲ. ದುಡಿದದ್ದೆಲ್ಲವನ್ನು ಕೂಡ ಅವರು ದೋಚಿಕೊಂಡು ಹೋಗ್ತಾ ಇದ್ರು. ಹಾಳಾಗೋಗ್ಲಿ ಅಂತಂದು ಸುಮ್ಮನಿದ್ರು. ನಮ್ಮ ಮಕ್ಕಳನ್ನು ಕೂಡ ಬಿಡಲಿಲ್ಲ. ಯುದ್ಧಕ್ಕೆ ಹೋದಂತಹ ನನ್ನ ಪತಿ ವಾಪಸ್ ಬರಲೇ ಇಲ್ಲ. ಅದೇ ರೀತಿ ಯುದ್ಧಕ್ಕೆ ನನ್ನ ಮಗುವನ್ನು ಚಿಕ್ಕ ಹುಡುಗನಾಗಿದ್ದಾಗ ನನ್ನ ಮಗನಿನ್ನು ಚಿಕ್ಕ ಹುಡುಗನಾಗಿದ್ದ. ಯುದ್ಧಕ್ಕೆ ಹೋದ ಅವನ ತಂದೆ ವಾಪಸ್ ಕೂಡ ಬರಲಿಲ್ಲ ಎಂದು ತನ್ನ ಎದೆಯಲ್ಲಿ ಬಚ್ಚಿಟ್ಟಂತಹ ಬೂದಿ ಮುಚ್ಚದ ಕೆಂಡದಂತ ಇದ್ದಂತಹ ತನ್ನ ದುಃಖವನ್ನು ತೋಡಿಕೊಂಡಳು. ನೋಡು, ಆ ಗಾಯ, ಎದೆಯ ಗಾಯ ಇನ್ನೂ ಕೂಡ ನನಗೆ ಮಾಸಿಲ್ಲ. ಆ ಎದೆಯ ಗಾಯ ಇನ್ನೂ ಕೂಡ ನನಗೆ ಮಾಸಿಲ್ಲ. ಮನಸ್ಸಿಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಎಲ್ಲ ದುಃಖವನ್ನು ನುಂಗಿಕೊಂಡು ಮಗನನ್ನು ನಾನು ಸಾಕಿ ಸಲಹೆ ಮದುವೆಯನ್ನೂ ಮಾಡಿದೆ. ಈಗ ಆ 5-6 ವರ್ಷ ಆಯಿತು. ಸೊಸೆ ಗರ್ಭಿಣಿಯಾಗಿದ್ದಾಳೆ. ಅದೇ ಸಮಯಕ್ಕೆ ಈ ಮನೆಯಲ್ಲಿ ಒಂದು ಪುಟ್ಟ ಮಗು, ಆ ಮಗುವಿನ ನಗುವನ್ನು ಕೇಳೋದಕ್ಕೆ ನನ್ನ ಮಗ ನಿಂತು ತುದಿಗಾರಲ್ಲಿ ಕಾಯ್ತಾ ಇದ್ದ. ಆದರೆ ಅಷ್ಟರಲ್ಲಿ ಒಂದು ಬಂತು ನೋಡಿ ಯುದ್ಧ. ಈ ಯುದ್ಧಕ್ಕಾಗಿ ನನ್ನ ಮಗನನ್ನು ಕೂಡ ಸೆಳೆದೊಯ್ದು
ಹಾಗಾಗಿ ಒಮ್ಮೆ ನನ್ನ ಮಗ ವಾಪಸ್ ತಿರುಗಿ ಬಂದಿದ್ರೆ ಸಾಕಾಗಿತ್ತು. ಈ ವಿಷಯ ತಿಳಿದು ಈಗ ಅವನು ಎಷ್ಟು ಸಂಕಟ ಪಡ್ತಾನೋ, ನನ್ನ ಮಗುವಿನ ಮುಖವನ್ನು ನೋಡಲಾದಂತಹ ದುಸ್ಥಿತಿ ಅವನಿಗೆ ಬಂದೊದಗಿದೆ. ಇಂತಹ ಒಂದು ಸನ್ನಿವೇಶ ಯಾರಿಗೂ ಕೂಡ ಬರಬಾರದು ಎಂದು ಹೇಳುವಂತಹ ಸಂದರ್ಭದಲ್ಲಿ ಆ ಮುದುಕಿಯ ಕಂಠ ಗದ್ಗದವಾಗಿ ಬಂತು. ಈ ಒಂದು ಗದ್ಯ ಭಾಗದಲ್ಲಿ ನಾವು ತಿಳ್ಕೊಳ್ಳೋದೇನಪ್ಪ ಅಂತಂದ್ರೆ, ಯುದ್ಧ ಅಂತಕ್ಕಂಥ ಈ ಒಂದು ಗದ್ಯ ಭಾಗದಲ್ಲಿ ಪ್ರಮುಖವಾಗಿ ಮಾನವೀಯತೆ ಅಂತಕ್ಕಂಥದ್ದನ್ನು ನಾವು ಎತ್ತಿ ಕಾಡ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಅದರಲ್ಲಿ ಯುದ್ಧ ಪಾಠದಲ್ಲಿ ಯಾವ ರೀತಿ ಶತ್ರು ರಾಷ್ಟ್ರದವನಾದಂತಹ ರಾಹಿಲ್ ತನ್ನ ಡಾಕ್ಟರ್ ಆದಂತಹ ವೈದ್ಯ ವೃತ್ತಿಗೆ ನೀಡಿದಂತಹ ಒಂದು ಗೌರವ, ಮತ್ತೆ ಆ ಹೆಂಗಸಿನ ಪ್ರಾಣವನ್ನು ರಕ್ಷಣೆ ಮಾಡಿದಂತಹ ಒಂದು ಮಾನವೀಯತೆ, ಹಾಗೂ ಶತ್ರು ರಾಷ್ಟ್ರದವನೆಂದು ಗೊತ್ತಿದ್ರೂ ಸಹ ಮುದುಕಿ ಅವನನ್ನು ರಕ್ಷಣೆ ಮಾಡುವಲ್ಲಿ ತಾನು ತೋರಿದಂತಹ ಒಂದು ರಾಜ್ಯದ ರಕ್ಷಣೆಯನ್ನು ಮಾಡಿದಂತಹ ಒಂದು ಸಂದರ್ಭ, ಇವೆಲ್ಲವನ್ನು ನೋಡಿದಾಗ ಈ ಮಾನವೀಯತೆ ಎದ್ದು ಕಾಣ್ತಾ ಇದೆ. ಹಾಗಾಗಿ ಈ ಒಂದು ಯುದ್ಧ ಪಾಠದಲ್ಲಿ ಬರ್ತಕ್ಕಂಥ ಈ ಒಂದು ಮಾನವೀಯತೆ ಎಲ್ಲರಲ್ಲಿಯೂ ಕೂಡ ಹಾಸುಹೊಕ್ಕಾಗಿ ಬೆಳೀಲಿ, ಎಲ್ಲರೂ ಕೂಡ ಮಾನವೀಯತೆಯಿಂದ ಬದುಕೋಣ ಅಂತ ಆಶಿಸ್ತಾ. ವಿದ್ಯಾರ್ಥಿಗಳೇ, ಈಗ ಯುದ್ಧ ಪಾಠದ ಸಂಪೂರ್ಣ ಚಿತ್ರಣವನ್ನು ಹಾಗೂ ಕಲಿಕಾಂಶಗಳ ಬಗ್ಗೆ ನಾವು ಇಷ್ಟೊತ್ತಿನ ತನಕ ತಿಳ್ಕೊಂಡಿದ್ದಾಯಿತು. ಈಗ ಯುದ್ಧ ಪಾಠಕ್ಕೆ ಸಂಬಂಧಿಸಿದಂತೆ ಸೈದ್ಧಾಂತಿಕ ಭಾಷಾಭ್ಯಾಸದಲ್ಲಿ ಬರುವಂತಹ ಅಕ್ಷರಮಾಲೆಯ ಬಗ್ಗೆ ಈ ಹಾಡಿನ ಮೂಲಕ ನಾವು ಕಲಿಯೋಣ. ಬನ್ನಿ, ಈ ಹಾಡನ್ನು ಒಮ್ಮೆ ಕೇಳೋಣ. ಕನ್ನಡ ಮೂಲಾಕ್ಷರ ಚಿನ್ನದ ಬರಹದ ಬೀಜಾಕ್ಷರ, ಕಸ್ತೂರಿ ಕನ್ನಡ ಮೂಲಾಕ್ಷರ ಚಿನ್ನದ ಬರಹದ ಬೀಜಾಕ್ಷರ. ಮೂಲ ರೂಪದ ಅಕ್ಷರಕ್ಕೆ ಮೂಲಾಕ್ಷರಗಳು ಎನ್ನುವರು. ಮೂಲ ರೂಪದ ಅಕ್ಷರಕ್ಕೆ ಮೂಲಾಕ್ಷರಗಳು ಎನ್ನುವರು. ಇವುಗಳು 49 ಮೂರು ಪ್ರಕಾರದ ಲಿಪಿ ಮುತ್ತು. ಸ್ವರ ವ್ಯಂಜನ ಯುಗವಾಹಗಳು ಎಂದಿಗೂ ಬಾಡದ ಹೂವುಗಳು. ಸ್ವರ ವ್ಯಂಜನ ಯುಗವಾಹಗಳು ಎಂದಿಗೂ ಬಾಡದ ಹೂವುಗಳು. ಸ್ವರಗಳು ಸ್ವತಂತ್ರದುಚ್ಚಾರ 13 ಅಕ್ಷರದವತಾರ. ಸ್ವರಗಳು ಸ್ವತಂತ್ರದುಚ್ಚಾರ 13 ಅಕ್ಷರದವತಾರ. ಇವುಗಳಲ್ಲಿ 2 ವಿಧ. ಹ್ರಸ್ವ ಸ್ವರಗಳು ದೀರ್ಘ ಸ್ವರ. ಹ್ರಸ್ವ ಸ್ವರಗಳು 6 ತಿಳಿ, ದೀರ್ಘ ಸ್ವರಗಳು 7 ಕಲಿ. ಹ್ರಸ್ವ ಸ್ವರಗಳು 6 ತಿಳಿ, ದೀರ್ಘ ಸ್ವರಗಳು 7 ಕಲಿ. ಕಡಿಮೆ ಸಮಯದ ಉಚ್ಚಾರ ಹ್ರಸ್ವ ಸ್ವರಗಳು ಲಘು ಮಧುರ. ಕಡಿಮೆ ಸಮಯದ ಉಚ್ಚಾರ ಹ್ರಸ್ವ ಸ್ವರಗಳು ಲಘು ಮಧುರ. ಹೆಚ್ಚಿನ ಸಮಯದ ಉಚ್ಚಾರ ದೀರ್ಘ ಸ್ವರಗಳು ಗುರುಭಾರ. ಐ ಮಿಲನದ ದೀರ್ಘಗಳು ಸಂಧ್ಯಾಕ್ಷರಗಳ ಜೋಡಿಗಳು. ಐ ಮಿಲನದ ದೀರ್ಘಗಳು ಸಂಧ್ಯಾಕ್ಷರಗಳ ಜೋಡಿಗಳು. ಸ್ವತಂತ್ರ ಬಲ್ಲದ ಉಚ್ಚಾರ ವ್ಯಂಜನಾಕ್ಷರ ನುಡಿ ಹಗುರ. ಸ್ವತಂತ್ರ ಬಲ್ಲದ ಉಚ್ಚಾರ ವ್ಯಂಜನಾಕ್ಷರ ನುಡಿ ಹಗುರ. ಇವುಗಳು 34 ವರ್ಣಗಳು, 2 ಪ್ರಕಾರದ ಗುಂಪುಗಳು. 25 ವರ್ಗೀಯ ವ್ಯಂಜನವು, 9 ಅವರ್ಗೀಯ ವ್ಯಂಜನವು. 25 ವರ್ಗೀಯ ವ್ಯಂಜನವು, 9 ಅವರ್ಗೀಯ ವ್ಯಂಜನವು.
ವರ್ಗೀಯ ವ್ಯಂಜನದಕ್ಷರವು ಮೂರು ಪ್ರಕಾರದ ಚೇತನವು ವರ್ಗೀಯ ವ್ಯಂಜನದಕ್ಷರವು ಮೂರು ಪ್ರಕಾರದ ಚೇತನವು ಅಲ್ಪ ಪ್ರಾಣ ಮಹಾಪ್ರಾಣ ಅನುನಾಸಿಕಗಳು ತಿಳಿಜಾಣ ಅಲ್ಪ ಪ್ರಾಣವು ಮೃದು ಮಳೆಯು ಮಹಾಪ್ರಾಣ ಭೋರ್ಗರೆ ಹೊಳೆಯು ಅಲ್ಪ ಪ್ರಾಣವು ಮೃದು ಮಳೆಯು ಮಹಾಪ್ರಾಣ ಭೋರ್ಗರೆ ಹೊಳೆಯು ಯೋಗವೆಂದರೆ ಜೋಡಿಯಲಿ ವಾಹಕವೆಂದರೆ ನುಡಿಯುತ್ತಲಿ ಯೋಗವೆಂದರೆ ಜೋಡಿಯಲಿ ವಾಹಕವೆಂದರೆ ನುಡಿಯುತ್ತಲಿ ಯೋಗವಾಹಕ ಎರಡು ತಿಳಿ ಅನುಸ್ವಾರ ವಿಸರ್ಗಗಳು ಅಂ ಎಂದರೆ ಅನುಸ್ವಾರ ಅಹ ವಿಸರ್ಗವು ಸುಖಸಾರ ಅಂ ಎಂದರೆ ಅನುಸ್ವಾರ ಅಹ ವಿಸರ್ಗವು ಸುಖಸಾರ ಕಸ್ತೂರಿ ಕನ್ನಡ ಮೂಲಾಕ್ಷರ ಚಿನ್ನದ ಬರಹದ ಬೀಜಾಕ್ಷರ ಕಸ್ತೂರಿ ಕನ್ನಡ ಮೂಲಾಕ್ಷರ ಚಿನ್ನದ ಬರಹದ ಬೀಜಾಕ್ಷರ ಚಿನ್ನದ ಬರಹದ ಬೀಜಾಕ್ಷರ